ಸೊ ಸಿಂಪಲ್ಲಾಗಿ ವೀಟ್ ಫ್ಲೋರಲ್ಲಿ ಕೇಕ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇನ್ನೇನು ಕ್ರಿಸ್ಮಸ್ ಬರ್ತಿದೆ. ಸೊ ಫಸ್ಟ್ ಶುಗರ್ ಹಾಕಿ 2 ಎಗ್ಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಮತ್ತು ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ವೆನಿಲಾ ಎಸೆನ್ಸ್, ಈ ಎಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ 1/2 ಕಪ್ ತೊಗೊಂಡಿದ್ದೀನಿ. ಮೈದಾ ಇಲ್ಲಾಂದರೆ ವೀಟ್ ಫ್ಲೋರ್ 1 ಕಪ್ ಇಲ್ಲ 1/2 ಕಪ್ ಸಾಕು. ಆಮೇಲೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ 1/2 ಸ್ಪೂನ್ ಇದ್ದರೂ ಸಾಕು. ಇಟ್ ಈಸ್ ಕಂಪಲ್ಸರಿ. ಆಮೇಲೆ ಸ್ವಲ್ಪ ರವೆ ತೊಗೊಂಡಿದ್ದೀನಿ, 120-30 ಗ್ರಾಮ್ಸ್ ಆಗುವಷ್ಟು. ಇದಕ್ಕೊಂದು ಅರ್ಧ ಕಪ್ ಮಿಲ್ಕ್ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಲಂಪ್ ಫ್ರೀ ಇಲ್ಲಿರೋಂಗೆ ಕಲಿಸ್ಕೊಳ್ಳಿ. ಬ್ಯಾಟ್ರ್ ಸ್ವಲ್ಪ ತಿಕ್ಕಾಗೇ ಇರಬೇಕು. ಸೊ ಆವಾಗ ಈ ಮೆಷರ್ಮೆಂಟ್ಸು ಕೇಕಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಾಪ್ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡಿಕೊಂಡು ಒಂದು ಬಟರ್ ಶೀಟ್ಗೆ ಪ್ಯಾನ್ಗೆ ಹಾಕಿ ಬೇಕ್ ಮಾಡಿಕೊಂಡ್ರೆ 30 ಮಿನಿಟ್ಸ್ ಕೇಕ್ ರೆಡಿ ಆಗಿರುತ್ತೆ. ಸೊ ಟ್ರೈ ಇಟ್ ಒನ್ಸ್, ವೆರಿ ಈಸಿ. ಇಟ್ ವಿಲ್ ಬಿ ವೆರಿ ಟೇಸ್ಟಿ, ಹೆಲ್ತಿ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್. ಥ್ಯಾಂಕ್ ಯು. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.